ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಬಂಧುಗಳಲ್ಲಿ ಶರಣಾರ್ಥಿಗಳು. ಶರಣ ಬಂಧುಗಳೇ, ಬಸವ ಕಲ್ಯಾಣದಲ್ಲಿ ಧರ್ಮಗುರು ಬಸವಣ್ಣನವರ ಅನುಭವ ಮಂಟಪದಲ್ಲಿ 770 ಅಮರಗಣಗಳು, 196,000 ಜಂಗಮರು ಇದ್ದರು. ಆ ಜಂಗಮರಲ್ಲಿ ಒಬ್ಬರಾದಂಥ ಮಹಾಶರಣೆ ದಾನಮ್ಮ ದೇವಿಯವರು, ಗುಡ್ಡಾಪುರದ ದಾನಮ್ಮ ದೇವಿಯವರು. ಇವರು ಹುಟ್ಟಿದ್ದು ಸಿರಸಮ್ಮ ಮತ್ತು ಅನಂತರಾಯ ಎನ್ನುವಂಥ ದಂಪತಿಗಳಲ್ಲಿ ಇಂದಿನ ಮಹಾರಾಷ್ಟ್ರದ ಉಮರಾಣಿಯಲ್ಲಿ ಜನಿಸುತ್ತಾರೆ. ಇವರು ಚಿಕ್ಕಂದಿನಿಂದಲೂ ಬಹಳ ಚುರುಕಾಗಿಯೂ ಆಧ್ಯಾತ್ಮಿಕವಾಗಿಯೂ ಮತ್ತು ಬೀದಿಗೆ ಚಂದ್ರನಂತೆ ದಿನದಿನಕ್ಕೂ ಇವರ ಒಂದು ವ್ಯಕ್ತಿತ್ವ ವಿಕಸನವಾಗುತ್ತಿತ್ತು. ಇಂಥ ದಾನಮ್ಮ ದೇವಿಯವರು ಧರ್ಮ ಪ್ರಚಾರ ಮಾಡುತ್ತಾ, ಕಾಯಕ ಮಾಡುತ್ತಾ, ದಾಸೋಹ ಮಾಡುತ್ತಾ ಇರುತ್ತಿದ್ದರು. ಇವರು ಕಾಯಕ ಮಾಡುತ್ತಾ, ದಾಸೋಹವನ್ನು ಮಾಡುತ್ತಾ ಮೋಳ್ಕೇರ ಗ್ರಾಮಕ್ಕೆ ಬರುತ್ತಾರೆ. ಮೋಳ್ಕೇರ ಗ್ರಾಮದಲ್ಲಿ ಮಹಾದೇವ ಭೂಪಾಲುವಂಥ ಕಾಶ್ಮೀರದ ರಾಜ ಮೋಳ್ಕೇರದಲ್ಲಿ ಮೋಳಿಗೆ ಮಾರೆಯನಾಗಿ ಕಟ್ಟಿಗೆ ಕಾಯಕವನ್ನು ಮಾಡಿಕೊಂಡು ಶರಣರಿಗೆ ದಾಸೋಹವನ್ನು ಮಾಡ್ತಾಯಿದ್ರು. ಅಂಥ ಮೋಳಿಗೆ ಮಾರಯ್ಯ ಮತ್ತು ಮೋಳಿಗೆ ಮಹಾದೇವಮ್ಮರ ಒಂದು ದರ್ಶನವನ್ನು ಪಡೆದು ಅವರಿಂದ ಬಸವ ತತ್ವವನ್ನು ತಿಳಿದು ಕಲ್ಯಾಣಕ್ಕೆ ಹೋಗುವ ಮಾರ್ಗದಲ್ಲಿ ಗುಣತೀರ್ಥ ಅನ್ನುವಂಥ ಒಂದು ಗ್ರಾಮ, ಆ ಗ್ರಾಮಕ್ಕೆ ಬರ್ತಾರೆ. ಆ ಗ್ರಾಮದಲ್ಲಿ ಆಗ ಬಹಳಷ್ಟು ಜನ ರೋಗ ರುಜಿನಗಳಿಂದ ನರಳುತ್ತಿದ್ದರು. ಹೀಗಾಗಿ ದಾನಮ್ಮ ದೇವರು, ಅವರ ಮೊದಲನೇ ಹೆಸರು ಲಿಂಗಮ್ಮ. ಹೀಗಾಗಿ ಅವರು ಆ ಗುಣತೀರ್ಥದಲ್ಲಿ ಅಲ್ಲಿರುವಂಥ ಗಿಡಮೂಲಿಕೆಗಳಿಂದ ಆ ಜನರ ನೋವುಗಳನ್ನು, ಕಷ್ಟಗಳನ್ನು ನಿವಾರಿಸುತ್ತಿದ್ದರು, ರೋಗಗಳನ್ನು ಗುಣಪಡಿಸುತ್ತಿದ್ದರು. ಗುಣತೀರ್ಥವಾಡಿಯಲ್ಲಿ ಒಂದು ದೊಡ್ಡ ಕೆರೆ ಇದೆ. ಆ ಕೆರೆಯ ನೀರಿಂದ ಲಿಂಗಾರ್ಚನೆ ಮಾಡಿಕೊಂಡು ಆ ಲಿಂಗ ತೀರ್ಥದಿಂದ ಜನರ ರೋಗಗಳನ್ನು ಗುಣ ಮಾಡುತ್ತಿದ್ದರು. ಅದಕ್ಕಾಗಿ ಆ ಊರಿಗೆ ಗುಣತೀರ್ಥ ಎಂಬ ಹೆಸರು ಬಂದಿದೆ. ದಾನಮ್ಮ ದೇವಿಯರು ಪ್ರತಿ ದಿವಸ ಜಂಗಮ ಸೇವೆ, ದಾಸೋಹವನ್ನು ಮಾಡ್ತಾಯಿದ್ರು, ಕಾಯಕ ಮಾಡ್ತಾಯಿದ್ರು. ಅವರು ಒಂದು ದಿವಸ ಅವರ ಸಂಕಲ್ಪದಂತೆ ಕಲ್ಯಾಣದ 1,96,000 ಜಂಗಮರಿಗೆ ದಾಸೋಹವನ್ನು ಮಾಡಬೇಕಂತ ಸಂಕಲ್ಪಿಸಿಕೊಂಡು ಕಲ್ಯಾಣದ 1,96,000 ಜನರಿಗೆ ದಾಸೋಹವನ್ನು ಮಾಡುತ್ತಾರೆ. ಇದನ್ನು ಕಂಡು ಸಂತೋಷಗೊಂಡ ಬಸವಣ್ಣನವರು ಲಿಂಗಮ್ಮ ತಾಯಿಯವರನ್ನು, ನೀವು ಲಿಂಗಮ್ಮ ತಾಯಿಯಲ್ಲ, ದಾಸೋಹ ಮೂರ್ತಿ ದಾನಮ್ಮ ತಾಯಿ ಎಂದು ಮರುನಾಮಕರಣ ಮಾಡಿ ಅವರಿಗೆ ದಾಸೋಹ ಮೂರ್ತಿ ದಾನಮ್ಮ ಎಂದು ಬಿರುದು ಕೊಡುತ್ತಾರೆ. ಹಾಗೂ ಕಲ್ಯಾಣಕ್ಕೆ ಮೆರವಣಿಗೆ ಮೂಲಕ ಕರೆದುಕೊಂಡು ಹೋಗುತ್ತಾರೆ. ದಾನಮ್ಮ ದೇವಿಯವರು ಕಾರ್ಯಕ್ಷೇತ್ರ, ಜನ್ಮಸ್ಥಾನ ಉಮರಾಣಿಯಾದರೆ ಕಾರ್ಯಕ್ಷೇತ್ರ ಈಗಿನ ನಾರಾಯಣಪುರ ಗುಣತೀರ್ಥ ವಾಡಿಯ ಪಕ್ಕದಲ್ಲೇ ಇದೆ. ಅಲ್ಲಿ ಅವರ 1 ಎಕರೆ ಜಾಗದಲ್ಲಿ 1 ಎಕರೆ ಹೊರತು ದೊಡ್ಡ ಮಂದಿರ ಆವಾಗಿತ್ತು. ಈಗ ಅದರ ಕೇವಲ ಅವಶೇಷಗಳು ಮಾತ್ರ ಅಲ್ಲಿವೆ. ಅಲ್ಲಿಂದ ದಾನಮ್ಮ ದೇವಿಯವರು, ಅಲ್ಲಿ ಒಂದು ಗುಹೆ ಇದೆ. ಕದಳಿಯಲ್ಲಿ, ಅಂದರೆ ಕಲ್ಯಾಣ ಕದಳಿ ಅಂತಾರೆ, ಗುಣತೀರ್ಥದಲ್ಲಿರುವಂಥ ಗುಣತೀರ್ಥದಲ್ಲಿ ಒಂದು ಕಾಡಿದೆ, 500 ಎಕರೆ ಕಾಡು. ಈ ಕಾಡನ್ನು ಕಲ್ಯಾಣ ಕದಳಿ ಎಂದು ಕರೆಯುತ್ತಾರೆ. ಈ ಕಲ್ಯಾಣ ಕದಳಿಯಲ್ಲಿ 6 ಕಿಲೋಮೀಟರ್ ಉದ್ದದ ಒಂದು ಸುರಂಗ ಮಾರ್ಗವಿದೆ. ಅಲ್ಲದೆ ದಾನಮ್ಮ ದೇವಿಯವರು ಲಿಂಗಯೋಗ ಅನುಷ್ಠಾನ ಮಾಡುವಂಥ ಗುಹೆ ಇದೆ. ಆ ಗುಹೆಯಲ್ಲಿಯೇ ಲಿಂಗಮ್ಮ ತಾಯಿಯವರು ಅನುಷ್ಠಾನವನ್ನು ಮಾಡ್ತಾಯಿದ್ರು. ಅಂಥ ಒಂದು ಗುಹೆ ಇದೆ. ಆಮೇಲೆ ಕಲ್ಯಾಣಕ್ಕೆ ಹೋಗಿ ಕಲ್ಯಾಣದಲ್ಲಿ 1 ವರ್ಷಗಳ ಕಾಲ ಶರಣರ ಒಡನಾಡಿನಲ್ಲಿದ್ದಂಥ ದಾನಮ್ಮ ದೇವಿಯವರು ಪುನಃ ಗುಡ್ಡಾಪುರಕ್ಕೆ ಹೋಗಿ ಗುಡ್ಡಾಪುರದಲ್ಲಿ ಬಯಲಾಗ್ತಾರೆ. ಇಂಥ ದಾನಮ್ಮ ದೇವಿಯವರ ಒಂದು ಸ್ಥಳವನ್ನು
ಕಲ್ಯಾಣ ಮಹಾಮನೆಯ ಪೂಜ್ಯರಾದ ಪೂಜ್ಯ ಶ್ರೀ ಬಸವ ಪ್ರಭು ಸ್ವಾಮೀಜಿಯವರು ಅವರ ಸ್ಥಳವನ್ನು ಗುರುತಿಸಿ, ಅವರ ಇತಿಹಾಸವನ್ನು ಗುರುತಿಸಿ, ಕಲ್ಯಾಣ ಮಹಾಮನೆಯಲ್ಲಿ ಪ್ರತಿ ವರ್ಷ ಏಪ್ರಿಲ್ ತಿಂಗಳಿನಲ್ಲಿ ದಾನಮ್ಮ ದೇವಿ ಉತ್ಸವ, ದಾನಮ್ಮ ದೇವಿ ಉತ್ಸವ ಶರಣ ಸಮಾಗಮ ಕಾರ್ಯಕ್ರಮವನ್ನು ಮಾಡುತ್ತಾರೆ. ಆ ಕಾರ್ಯಕ್ರಮವು ಈಗ 4ನೇ ವರ್ಷದಾಗಿದ್ದು, 4ನೇ ವರ್ಷದ ಶರಣ ಸಮಾಗಮ ದಾನಮ್ಮ ದೇವಿ ಉತ್ಸವ ಒಂದು ಯಾತ್ರೆಯು, ಒಂದು ಕಾರ್ಯಕ್ರಮವು ಇದೇ ದಿನಾಂಕ ಏಪ್ರಿಲ್ 4 ಮತ್ತು 5ರಂದು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ದಾನಮ್ಮ ದೇವಿಯವರು ಮದುವೆಯನ್ನು ಮಾಡಿಕೊಳ್ಳದೆ ಹಾಗೇ ಇರ್ತಾಯಿದ್ರು. ಅಕ್ಕ ಮಹಾದೇವರು ಒಂದು ಥರ ತಾನೇ ಹಾಗೇ ಇರಬೇಕಂತ ಮದುವೆ ಮಾಡಿಕೊಳ್ತಾ ಇರಲಿಲ್ಲ. ಆದರೆ ಬಸವಣ್ಣನವರ ಸಂಪರ್ಕಕ್ಕೆ ಬಂದಾಗ ಈ ಧರ್ಮ, ದಾಸೋಹ ಧರ್ಮ, ಸ್ವಾಮೀಜಿಗಳಿಗೆ, ವಿರಾಜಿಗಳಿಗೆ, ಜಂಗಮರಿಗೆ ಜನ್ಮ ಕೊಟ್ಟಂಥ ಸಂಸಾರಿಕ ಧರ್ಮ. ಅದರಿಂದ ನಂತರ ಬಸವಣ್ಣನವರ ಪ್ರೇರಣೆಯಿಂದ ಮದುವೆಯಾಗಲಿಕ್ಕೆ ಒಪ್ಪಿ ಅವರು ಮೊದಲನೇದಾಗಿ 550 ವಿವಾಹಗಳನ್ನು ಮಾಡಿಕೊಂಡು 550 ವಿವಾಹಗಳ ಜನರ ಜೊತೆ ಅವರ ವಿವಾಹದಲ್ಲಿ ತನ್ನ ವಿವಾಹವನ್ನು ಮಾಡಿಕೊಂಡು, ಅಂದರೆ ಯಾರು ನಿರ್ಗತಿಕರಾಗಿದ್ದರೋ, ಯಾರಿಗೆ ಮದುವೆ ಮಾಡಿಕೊಳ್ಳಲಿಕ್ಕೆ ಆರ್ಥಿಕವಾಗಿ ಸಹಾಯವಾಗ್ತಿರಲಿಲ್ಲೋ ಅಂಥವರೆಲ್ಲರನ್ನು ಸೇರಿಸಿ 500 ವಿವಾಹಗಳಲ್ಲಿ ತನ್ನ ವಿವಾಹವನ್ನು ಸಹ ಮಾಡಿಕೊಳ್ತಾರೆ. ಈ ಸಾಮೂಹಿಕ ವಿವಾಹ ಪದ್ಧತಿಯನ್ನು ಮೊದಲಿಗೆ ಜಾರಿಗೆ ತಂದವೇ ದಾನಮ್ಮ ದೇವಿಯವರು. ಅದರಿಂದ ಇಂಥ ಒಂದು ದಾನಮ್ಮ ದೇವರ ಉತ್ಸವದಲ್ಲಿ ಮೊದಲನೇ ದಿವಸ 4ನೇ ತಾರೀಕು ಏಪ್ರಿಲ್ 4ರಂದು ಮುಂಜಾನೆ 9 ಗಂಟೆಗೆ ದಾಂಪತ್ಯ ಧರ್ಮವಾಗಿದ್ದರಿಂದ ದಂಪತಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುತ್ತದೆ. ಪೂಜೆ, ಮುಂಜಾನೆ ಇಷ್ಟಲಿಂಗಾರ್ಚನೆ, ಪೂಜೆ, ಪ್ರಾರ್ಥನೆ ಹಾಗೂ ಪ್ರವಚನಗಳು ನಡೆಯುತ್ತವೆ. ವಚನ ಗಾಯನ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತವೆ. ಆಮೇಲೆ ಮಹಿಳಾ ಗೋಷ್ಠಿ ಕಾರ್ಯಕ್ರಮಗಳು ನಡೀತವೆ. ರೈತರ ಸಮಾವೇಶಗಳು ನಡೀತವೆ. ಅದರಿಂದ ಸಾಕಷ್ಟು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಅನುಭವವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ. ಎಲ್ಲರಿಗೂ ಶರಣು ಶರಣಾರ್ಥಿ.